ಮಿಕ್ಕ ಬರ್ ತಪ್ಪು ಆಯ್ತು. ಕಾಡಾನೆ ಸುಮಾರು ಎಷ್ಟು ವರ್ಷ ಇರ್ಬೋದು ಅದಕ್ಕೆ ಆಟೋ ಮೇಲೆ ದಾಳಿ ಮಾಡಿದೆಯಲ್ಲ? ಇದೆ ಒಂದು 25-30 ವರ್ಷ ಅದೇ ಆನೆ ಇದೆ ಹೆಚ್ಚು ಕಡಿಮೆ. ಅದು ಜೂನಿಯರ್ ಕರಡಿ ಮತ್ತೆ ಅದು ಎಲ್ಲ ಒಂದೇ ಏಜ್ ಕಾಣುತ್ತೆ ಕಿರಣ್. ಇವತ್ತು ನಮ್ಮ ಬೇಲೂರು ತಾಲೂಕು ಕುಬ್ಗೋಡ್ ಬರುತ್ತೆ, ನಾಗೇನಹಳ್ಳಿಯಿಂದ ಕೋಗೋಡು ಕುಬ್ಗೋಡ್ ಬರುತ್ತೆ. ಅಲ್ಲಿ ಕೃಷ್ಣಪ್ಪ ಅವರ ಮನೆ ಹತ್ರ ಅದು ಆಟೋ ನಿಲ್ಸಿರ್ತಾರೆ ಮನೆ ಹತ್ರ. ಆ ಆಟೋನ ಏನ್ ಮಾಡುತ್ತೆ, ಅದು ಆಟೋನ ನೋಡಿ ಬರೋದಿಲ್ಲ, ಅದು ನಾಯಿ ಬೊಗಳ್ಕೊಂಡು ಹೋಗುತ್ತೆ ಆನೆ ಅದು ದಾಟ್ಬೇಕಾರೆ. ಆ ನಾಯಿನ ನೋಡಿ ಬೆರೆಸ್ಕೊಂಡ್ ಬಂದಂತ ಈ ಕಾಡಾನೆ ಅಲ್ಲಿ ಮಧ್ಯದಲ್ಲಿ ಆಟೋ ನಿಲ್ಸಿರ್ತಾರೆ, ಆ ನಾಯಿ ಅಲ್ಲಿ ಹೋಗಿ ಮನೆ ಹತ್ರ ನುಗ್ಗುತ್ತೆ. ನಾನು ಯಾವತ್ತೂ ಹೇಳ್ತಾ ಇದ್ದೆ, ಈ ಕಾಡಾನೆ ಇರೋ ಜಾಗದಲ್ಲೆಲ್ಲ ವಾಕ್ ಹೋಗೋರು ರೈತರು ಎಷ್ಟೋ ಜನ ಇದ್ದಾರೆ, ಕಾಫಿ ಪ್ಲಾಂಟರ್ಸ್ ಮತ್ತೆ ಸ್ವಲ್ಪ ಜನ ಬೆಂಗಳೂರಿಂದ ಬಂದು ಕಾಫಿ ತೋಟಗಳನ್ನ ನಮ್ ಸೈಡ್ ಬಂದು ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಸಂಜೆ ಟೈಮ್ ವಾತಾವರಣ ಮತ್ತೆ ಬೆಳಗಿನ ಜಾವ ಎಲ್ಲ ಏನ್ ಮಾಡ್ತಾರೆ, ನಾಯಿಗಳನ್ನ ಸೇಫ್ಟಿಗೋಸ್ಕರ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾಯಿಗೂ ಕಾಡಾನೆಗೆ ತುಂಬಾ ವೈರಿ ಇದೆ. ನಾಯಿಗ್ ನೋಡಿದ್ರೆ ಕಾಡಾನೆಗೆ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಬೊಗಳ್ಕೊಂಡು ಹೋಗುತ್ತೆ. ಆ ಬೊಗಳ್ಕೊಂಡು ಹೋದಾಗ ಅದಕ್ಕೆ ಸೌಂಡ್ ಏನೋ ಒಂಥರ ಅದಕ್ಕೆ ಕೇಳಿಸ್ಬೋದು, ಮತ್ತೆ ತೊಂದರೆ ಆಗ್ಬೋದು ಕಾಡಾನೆಗೆ ಆ ಸೌಂಡಿಂದ, ಆ ಬೊಗಳೋ ಒಂದು ಧ್ವನಿಗೆ. ಹಾಗಾಗಿ ಏನ್ ಮಾಡುತ್ತೆ, ಅದು ನಾಯಿನ ಬೆರೆಸ್ಕೊಂಡ್ ಬರುತ್ತೆ. ಈಗ ಮಾಲೀಕರು ಏನ್ ಮಾಡ್ತಾರೆ, ತಪ್ಪಿಸ್ಕೊಂಡು ಹೋದ್ರು, ಈಗ ಬೊಗಳ್ಕೊಂಡು ಹೋಗುತ್ತೆ ಆನೆ ಹತ್ರ, ವಾಪಸ್ ಏನ್ ಮಾಡುತ್ತೆ, ವಾಕ್ ಹೋಗ್ಬೇಕಾದ್ರೆಲ್ಲ ಮಾಲೀಕರ ಯಾರು ಇರ್ತಾರೋ ಅವ್ರ ಜೊತೆಗೆ ಬಂದು ಸೇರ್ಕೊಳ್ಳುತ್ತೆ ನಾಯಿಗಳು. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನಾಯಿಗಳು ಓಡೋಗ್ತವೆ, ತಪ್ಪಿಸ್ಕೊಳ್ತವೆ, ಆ ಮಾಲೀಕರ ಮೇಲೆ ದಾಳಿ ಆಗೋ ಸಂದರ್ಭಗಳು ತುಂಬಾ ಹೆಚ್ಚಿರುತ್ತೆ. ಇದು ಜಾಗೃತೆ ವಹಿಸ್ಬೇಕು. ನೋಡಿ, ಇವತ್ತಿನ ಒಂದು ಸಂದರ್ಭನೂ ಅದೇ ರೀತಿ ಆಗಿದೆ. ಇವತ್ತಿನ ಒಂದು ನಡೆದಿರುವಂತ ಘಟನೆ ಕೂಡ ನೋಡಿ, ನಾಯಿನ ಬೆರೆಸ್ಕೊಂಡ್ ಬರುತ್ತೆ ಕಾಡಾನೆ. ನಾಯಿನ ಬೆರೆಸ್ಕೊಂಡ್ ಬಂದಂತ ಕಾಡಾನೆ ಮನೆ ಹತ್ರ ಬರುತ್ತೆ, ಕೃಷ್ಣಪ್ಪ ಅಂತ ಹೇಳಿ ಕುಕ್ಕೋಡವರು. ಆ ಮನೆ ಹತ್ರ ನಿಂತಿದಂತ ಆಟೋ ಕೆಳಗಡೆ ನಾಯಿ ಓಡೋಗುತ್ತೆ ಆಟೋದ ಹತ್ರ. ಆ ಆಟೋಗೆ ಬಂದು ಕಾಡಾನೆ ಆಟೋ ಮೇಲೆ ದಾಳಿ ಮಾಡುತ್ತೆ. ಅದು ಸಿಟ್ನ ಅದು ತೀರಿಸ್ಕೊಳ್ಳುತ್ತೆ. ಹಾಗಾಗಿ ಮುಂದೆ ಇದನ್ನ ಜಾಗೃತೆ ವಹಿಸ್ಬೇಕು ರೈತರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈತರಾಗಿರ್ಬೋದು, ಯಾರೇ ಆಗಿರ್ಬೋದು, ಕಾಡಾನೆ ಇರೋ ಜಾಗಗಳು ಯಾವ್ದು ಇರುತ್ತೆ ಅಕ್ಕಪಕ್ಕದಲ್ಲಿ ಕಾಡಾನೆ ಇದ್ದಾಗ ಒಂಟಿ ಸಲ್ಗಗಳು ಬೇರ್ಪಟ್ಟು ಓಡಾಡ್ತಾ ಇರ್ತವೆ. ಗುಂಪುಗಳು ದಾಟಿದ ಮೇಲೆ ಕೂಡ ಅದ್ರ ಹಿಂದೆ ಉಳ್ಕೊಂಡಿರುತ್ತೆ, ಒಂದು ಎರಡು ಆನೆಗಳು ಉಳ್ಕೊಂಡಿರುತ್ತೆ. ಅಷ್ಟು ಬೇಗ ಗ್ರೂಪ್ ಒಟ್ಟಿಗೆ ಹೋಗೋದಿಲ್ಲ ಅದು. ಯಾಕಂತ ಹೇಳಿದ್ರೆ ನೋಡಿ, ಆ ಗುಂಪಿನಲ್ಲೇ ಇವಾಗ ಕೋಗೋಡ್ನಲ್ಲಿ ನಮ್ಮ ಭೀಮಾ ಅಂಡ್ ಟೀಮ್ ಇದೆ. ಸ್ವಲ್ಪ ದಿವಸದ ಹಿಂದೆ ನಮ್ಮ ಭೀಮಾ ಏನ್ ಮಾಡ್ದ, ಆ ಗುಂಪನ್ನೆಲ್ಲ ಬಿಟ್ಟು ಸಕಲೇಶ್ಪುರ ಭಾಗ, ಅಲೆಬೇಲೂರು, ವಡೂರ್ ಹತ್ರ ಹೋಗಿ ಮತ್ತೆ ಒಂದೇ ದಿವಸದಲ್ಲಿ ಮತ್ತೆ ವಾಪಸ್ಸು ನಮ್ಮ ಹಿಂದಿನ ವಾರ ಒಂದು ರಂಜಾನ್ ಹಬ್ಬ ಬಂತು. ಆ ರಂಜಾನ್ ಹಬ್ಬ, ಯುಗಾದಿ ಹಬ್ಬ ಏನಿತ್ತು, ರಂಜಾನ್ ಹಬ್ಬದ್ದು ಬೆಳಿಗ್ಗೆ ಮುಂಜಾನೆ 7 ಗಂಟೆ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ವಾಟಹಳ್ಳಿ ಗ್ರಾಮ ವಿಕ್ರಾಂತ್ ಕಾರ್ಯಾಚರಣೆ ಮಾಡಿದ್ದ ಜಾಗಕ್ಕಿಂತ ಸ್ವಲ್ಪ ಮುಂದೆ ಬ್ಯಾದ್ನೆ ಎಸ್ಟೇಟ್ ಅಂತ ಬರುತ್ತೆ, ಅಲ್ಲಿಂದ ರೋಡಲ್ಲೇ ನಡ್ಕೊ ಬಂದಂತ ಕಾಡಾನೆ ನಮ್ಮ ಭೀಮಾ ವಾಟಹಳ್ಳಿ 2-3 ಕಿಲೋಮೀಟರ್ ಸಕಲೇಶ್ಪುರ ಬೇಲೂರು ರಸ್ತೆ ಸಂಪರ್ಕಿಸುವ ಮೇನ್ ರಸ್ತೆ ಹೈವೇಲಿ ನಡ್ಕೊಂಡ್ ಬರ್ತಾನೆ. ಎಲ್ಲಾ ವಾಹನಗಳು ರಿವರ್ಸ್ ಅಲ್ಲೇ ವಾಪಸ್ ಬರ್ತಾರೆ. ಹಾಗಾಗಿ ರಸ್ತೆಯಲ್ಲೇ ಬಂದು ವಾಟಹಳ್ಳಿ ಹತ್ರ ದಾಟಿ ಮತ್ತೆ ಗೋಣಿಬೀಡ್ ಕಡೆಗೆ ಹೋಗ್ತಾನೆ. ಕಾನಹಳ್ಳಿ ಫಾರೆಸ್ಟ್ ಹೋಗಿ ಗೋಣಿಬೀಡ್ ಕಡೆಗೆ, ಅಲ್ಲಿಂದ ಮತ್ತೆ ಗುಂಪುಗಳನ್ನ ಕರ್ಕೊಂಡು ಈಗ ಬೇಲೂರು ತಾಲೂಕಿಗೆ ಬಂದಿದ್ದಾನೆ. ಮೂಡಿಗೆರೆ ರೇಂಜ್ ಕಡೆಯಿಂದ ರಸ್ತೆ ದಾಟಿದ್ರೆ ನಮ್ ಬೇಲೂರು ರೇಂಜ್ ಬರುತ್ತೆ. ಆ ಬೇಲೂರು ರೇಂಜ್ ಕಡೆಗೆ ಬಂದು ಎಲ್ಲಾ ಗುಂಪುಗಳ ಜೊತೆ ಕರ್ಕೊಂಡು ವಾಪಸ್ಸು ಕೋಗೋಡಲ್ಲಿ ಇದೆ. ಈಗ 1-2 ದಿವಸದಿಂದ ಕೋಗೋಡಲ್ಲಿ ಮತ್ತೆ ಕಾನಹಳ್ಳಿ ಫಾರೆಸ್ಟ್ ಎಲ್ಲ ನಮ್ ಬೇಲೂರು ತಾಲೂಕಿಗೆ ಸೇರುತ್ತೆ. ಈಗ ಅಲ್ಲಿ ಬಂದು ಸೇರ್ಕೊಂಡಿದೆ ನಮ್ ಕಾಡಾನೆ ಭೀಮಾ ಮತ್ತೆ ಗುಂಪು. ಹಾಗಾಗಿ ಏನ್ ಮಾಡಿದೆ, ಈ ಒಂಟಿ ಸಲ್ಗಗಳು ನಮ್ ಕಾಡಾನೆ ಭೀಮನ ಭಯ ಪಟ್ಟಿರ್ಬೋದು, ಬೇರ್ಪಟ್ಟು ಓಡಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ನಮ್ಮ ಒಂದು ಆಟೋ ರಿಕ್ಷದ ಮೇಲೆ ಒಂದು ಒಂಟಿ ಸಲ್ಗ, ಅದು ಒಂದು ಯಾವ್ದು ಈಗ ಹೆಸರಿಟ್ಟಿಲ್ಲ, ಜೂನಿಯರ್ ಕರಡಿಗೆ ಈಗ ಜೂನಿಯರ್ ಕರಡಿ ಅಂತ ಹೆಸರಿಟ್ಟಿದ್ದೀವಿ. ಯಾಕಂದ್ರೆ ಕರಡಿ ತರಾನೇ ಕಾಣುವಂತ ಅದು ಕಾಡಾನೆ ಆಗಿರುತ್ತೆ. ಮತ್ತೆ ಪೆನ್ಸಿಲ್ ಕ್ವಾರೆ ಇದೆ. ಪೆನ್ಸಿಲ್ ಕ್ವಾರೆ ಅಂದ್ರೆ ಚೂಪ್ ಆಗಿದೆ, ಅದ್ರ ಕ್ವಾರೆ ಸ್ಟ್ರೈಟ್ ಆಗಿದೆ. ಮತ್ತೆ ಇದು ನೋಡಿ, ಇದೇ ನಮ್ಮ ಭುವನೇಶ್ವರಿ ಬೀಟಮ್ಮ ಗ್ರೂಪ್ ಅಲ್ಲಿರುವಂತ ಒಂಟಿ ಸಲ್ಗ. ಇದನ್ನು ಕೂಡ ಇದ್ರ ರೋಷಾವೇಶ ಇವತ್ತು ಹೊರಗಡೆ ತಂದಿದೆ. ಇದು ಒಂದು ನಾಯಿ ಬೆರೆಸ್ಕೊಂಡು ಹೋಗುತ್ತೆ. ಬೆರೆಸ್ಕೊಂಡು ಹೋದಾಗ ಅದಿಗ್ನ ಬೆರೆಸ್ಕೊಂಡ್ ಬಂದಂತ ಕಾಡಾನೆ ಆಟೋ ನಿಂತಿರುತ್ತೆ, ಅದ್ರ ಮೇಲೆ ದಾಳಿ ಮಾಡುತ್ತೆ. ಕಿರಣ್ ಸರ್, ಅದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಲ್ಲ, ಅದು ಮೊದ್ಲು ಅಲ್ಲಿ ಚಾರ್ಜ್ ಮಾಡಿದ್ರ ಆನೆಗೆ, ಅಲ್ಲಿ ಗುಂಡ್ ಹೊಡೆದಿದ್ರ ಏನು? ಅದು ಇಲ್ಲ, ಆತರ ಏನು ಘಟನೆಗಳು ನಮ್ ಸೈಡ್ ಆತರ ಏನು ನಡೆದಿಲ್ಲ. ಯಾಕಂದ್ರೆ ಪಟಾಕಿ ಎಲ್ಲ ಹೊಡೆದಿರ್ತಾರೆ, ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಆದ್ರೆ ನಾಯಿಗೂ ಆನೆಗೆ ಆಗ್ ಬರಲ್ಲ ಕಿರಣ್. ಇದು ನಾನು ಹಿಂದೆ ಕೂಡ ನಾನು ಹಲವಾರು ಮಾಧ್ಯಮದಲ್ಲಿ ಮಾತಾಡಿದೀನಿ. ಯಾಕಂತ ಹೇಳಿದ್ರೆ ವಾಕ್ ಹೋಗೋರು ಮತ್ತೆ ರೈತರು ಏನ್ ಮಾಡ್ತಾರೆ, ನಾಯಿಗಳನ್ನ ಕರ್ಕೊಂಡು ತೋಟದೊಳಗಡೆ ಎಲ್ಲ ಓಡಾಡ್ತಾರೆ.
ಆ ಸಂದರ್ಭದಲ್ಲಿ ನಾಯಿ ಅದ್ರ ಕೈ ಸಿಗಲ್ಲ. ಯಾಕಂತ ಹೇಳಿದ್ರೆ ನಾಯಿ ತಪ್ಪಿಸ್ಕೊಳ್ಳುತ್ತೆ. ಯಾರ್ ಮಾಲೀಕರು ಇರ್ತಾರೋ, ಮನೆ ಸಿಕ್ತೋ, ಶೆಡ್ ಸಿಕ್ತೋ, ಆ ಆನೆ ಬರೋ ಫೋರ್ಸ್ ಅಲ್ಲಿ ಏನ್ ಮಾಡುತ್ತೆ, ನಾಯಿ ಏನ್ ಮಾಡುತ್ತೆ, ವಾಪಸ್ ತಿರುಗಿ ಮಾಲೀಕರ ಜೊತೆ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಮನೆಗಳ ಒಂದು ಯಾವ್ದಾದ್ರು ಇದ್ರಲ್ಲಿ ಸೇರ್ಕೊಳ್ಳುತ್ತೆ, ಮನೆ ಒಳಗಡೆನೆ ಓಡ್ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಆನೆಗಳು ಮನೆಗಿನೆ, ಆಟೋ, ಕಾರು ಮಾಲೀಕರು ಯಾರನ್ನ ನೋಡಲ್ಲ. ನಾಯಿ ತಪ್ಪಿಸ್ಕೊಳ್ಳುತ್ತೆ, ಕೈಗೆ ಸಿಕ್ದವ್ರ ಮೇಲೆ ಆನೆ ದಾಳಿ ಮಾಡುವಂತ ಸಂದರ್ಭಗಳು ತುಂಬಾ ಹೆಚ್ಚಾಗುತ್ತೆ ಕಿರಣ್. ಅದೇ ಈಗ ನಮ್ಮ ಶೃಂಗೇರಿ ಸೈಡ್ ಒಂದು ಆನೆ ಹಿಡಿದ್ರು ನೋಡಿ, ವಿಷ್ಣು ಅಂತ. ಈಗ ನಿಮ್ಮ ದೊಡ್ಡರ್ವೆ ಕ್ಯಾಂಪ್ ಅಲ್ಲಿ ಇದೆ ಅದು. ಹೌದು. ಅದೂನು ಅಷ್ಟೇನೆ, ನಾಯಿಯಿಂದಾನೇ ಇಬ್ರು ಅಣ್ಣ ತಮ್ಮ ಇಬ್ರು ಸತ್ತಿದ್ದು ಅದೇ ಘಟನೆ, ನಾಯಿಂದಾನೆ. ನಾಯಿಂದಾನೆ, ಹೌದು. ಅಲ್ಲಿ ಇಬ್ರನ್ನ ಒಂದೇ ದಿವಸ ದಾಳಿ ಮಾಡ್ತು, ಹುಲ್ ತಗೋಬರಕಂತ ತೋಟದ ಎಲ್ಲೋ ಮೈದಾನದಲ್ಲಿ ಕಾಡುವಳಿಕ್ ಹೋಗ್ತಾರ ಅವರು. ಆ ಸಂದರ್ಭದಲ್ಲಿ ನಾಯಿನೂ ಇರುತ್ತೆ. ನಾಯಿನ ಬೆರೆಸ್ಕೊಂಡ್ ಬಂದಂತ ಆನೆ ಒಬ್ರ ಮೇಲೆ ಚಾರ್ಜ್ ಮಾಡುತ್ತೆ, ಮತ್ತೆ ಇನ್ನೊಬ್ರು ಕೂಡ ಇರ್ತಾರೆ, ಅವ್ರ ಮೇಲೂ ಕೂಡ ಚಾರ್ಜ್ ಮಾಡುತ್ತೆ. ಆ ಆನೆ ಕಾರ್ಯಾಚರಣೆನೂ ಕೂಡ ಆಯ್ತಲ್ವಾ, ಶೃಂಗೇರಿ ಬಾಳೆಹೊನ್ನೂರು ಇಂದ ಹಾ, ಮುಂದೆ ಹೌದು, ಆಗಿದ್ದು ಕಾರ್ಯಾಚರಣೆ. ಹೌದು, ಹೌದು. ಆತರ ಆಗುತ್ತೆ. ಇದೊಂದು ಎಲ್ಲಾ ರೈತರು ಆಗಿರ್ಬೋದು, ಸ್ವಲ್ಪ ಜನಕ್ಕೆ ಇದ್ರ ಮಾಹಿತಿ ಗೊತ್ತಿರಲ್ಲ. ನಾನು ಹಲವಾರು ಮಾಧ್ಯಮದಲ್ಲಿ ಮಾತಾಡಿದೀನಿ ಕೂಡ, ಇದು ಹೇಳಿದೀನಿ ಇದ್ರ ಬಗ್ಗೆ. ಯಾಕಂದ್ರೆ ಇದೆಲ್ಲ ಅನುಭವಗಳು ನಮ್ಗಾಗಿದಾವೆ. ಹಾಗಾಗಿ ಯಾಕಂದ್ರೆ ನಮ್ ಮನೆ ಹತ್ರನೂ ಕೂಡ ಕ್ಯಾಪ್ಟನ್ ತೋಟದಿಂದ ರಸ್ತೆಗೆ ಬರುತ್ತೆ ನಮ್ ಮನೆ ಮುಂದ್ಗಡೆನೆ. ಆ ಸಂದರ್ಭದಲ್ಲಿ ಒಂದು ಬಿಳಿ ನಾಯಿ ಇರುತ್ತೆ. ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡೋದು, ಆ ವಿಡಿಯೋನು ನಿಮ್ಗೆ ಹಾಕ್ತೀನಿ, ನೀವು ಹಾಕಿದ್ರಿ ಕೂಡ. ಒಂದು ಹೆಚ್ಚಿನ ಅಂಶ ಒಂದು 8 ತಿಂಗಳಾಯ್ತು ಆ ಘಟನೆ ನಡೆದು. ಕ್ಯಾಪ್ಟನ್ ಮದ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಆವಾಗ ನಾಯಿ ಬೊಗಳುತ್ತೆ ರೋಡಿಗೆ ಬಂದ ತಕ್ಷಣ. ಆ ಬೊಗಳಿದ್ ಫೋರ್ಸಿಗೆ ಅದೇನ್ ಮಾಡುತ್ತೆ, ರಸ್ತೆಲಿ ಹೋಗುವಂತ ಕ್ಯಾಪ್ಟನ್ ಸೀದಾ ಮನೆ ಹತ್ರ ಓಡ್ ಬರುತ್ತೆ, ನಾಯಿನೂ ಓಡ್ ಬರುತ್ತೆ. ಅಡ್ಡ ಅಲ್ಲಿ ಕಾರ್ ನಿಂತಿರುತ್ತೆ, ಕಾರ್ನ ಏನ್ ಮಾಡುತ್ತೆ, ಆ ನಾಯಿ ಸಿಟ್ನ ಕಾರ್ ಮೇಲೆ ತೆಗೆದು ಎಲ್ಲ ಕಾರ್ ಎಲ್ಲ ಪುಡಿ ಮಾಡಿ ಹೋಗುತ್ತೆ. ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾಯಿ ಎಲ್ಲಿ ನಿಂತಿರುತ್ತೆ, ಕ್ಯಾಪ್ಟನ್ ಯಾವ ರೀತಿ ಮೂವಿಂಗ್ ಆಗ್ತಾನೆ ರಸ್ತೆಗೆ. ಆ ಸಂದರ್ಭದಲ್ಲಿ ನಾಯಿ ಬೊಗಳೋ ಇದಕ್ಕೆ ನಾಯಿನ ಬೆರೆಸ್ಕೊಂಡು ಹೋಗುತ್ತೆ. ಆತರ ನಾಯಿ ಅಂತ ಹೇಳಿದ್ರೆ ನಾಯಿಗೂ ಅದಕ್ಕೆ ಆಗ್ಬರಲ್ಲ, ಅದು ಬೊಗಳೋ ಸೌಂಡಿಗೆ ಅದ್ರ ಸ್ವಲ್ಪ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ಅಂತ ನಾನು ಹಲವಾರ ಒಂದು ಹಿರಿಯರ ಬಾಯಲ್ಲಿ ಕೇಳಿದೀನಿ. ಡಾಕ್ಟರ್ಸ್ ಆಗಿರ್ಬೋದು, ಪಶುವೈದ್ಯರ ಕೈಲೆಲ್ಲ ಆನೆಗೆ ಮತ್ತೆ ನಾಯಿಗೆ ತುಂಬಾ ಆಗ್ಬರಲ್ಲ ಅಂತ ಹೇಳಿ. ಹಾಗಾಗಿ ಇದು ಒಂದು ಮುಂದಾಲೋಚನೆವಾಗಿ ಮುಂಜಾಗ್ರತೆ ವಹಿಸ್ಕೋಬೇಕು, ರೈತರಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಹೊಸದಾಗಿ ಬಂದು ಬೆಂಗಳೂರು ಆ ಕಡೆ ಈ ಕಡೆಯಿಂದ ಎಲ್ಲ ಹೊರಗಡೆಯಿಂದ ಬಂದು ಕಾಫಿ ತೋಟಗಳು ಒಂದು ಇದಕ್ ತಗೊಳ್ತಾರೆ, ಒಂದು ಆಸೆಗೋಸ್ಕರ ಒಂದು ಕಾಫಿ ತೋಟಗಳನ್ನ ತಗೊಳ್ತಾರೆ. ಈಗ ನಮ್ ಸೈಡ್ ಇರುವಂತ ಕಾಡಾನೆಗಳು ಇರೋದು, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ತುಂಬಾ ಸೂಕ್ತ ಅಂತ ನಾನು ಹೇಳ್ತೀನಿ ಕಿರಣ್. ಸರ್, ಆದ್ರೆ ಭೀಮ ಯಾವತ್ತು ನಾಯಿ ಆಗ್ಲಿ ಹಸು ಆಗ್ಲಿ ಮುಂದೆ ಬಂದ್ರೆ ಯಾವತ್ತೂ ಅಟ್ಯಾಕ್ ಮಾಡಿಲ್ಲ. ಅದೊಂದು ಒಳ್ಳೆ ಗುಣ ನಮ್ಮ ಭೀಮನ್ನಲ್ಲಿ ಇರ್ಬೋದಲ್ವಾ? ಭೀಮನ್ ನಾನು ಯಾವತ್ತೂ ಹೇಳ್ತೀನಿ, ಭೀಮನ್ ಸ್ಟೈಲೇ ಬೇರೆ. ಅದಕ್ ತೊಂದರೆ ಕೊಟ್ರೆ ಮಾತ್ರ ಅದು ಯಾರಿಗೂ ಬಿಡಲ್ಲ. ಅದಕ್ ಮುಂದ್ಗಡೆ ಅದು ತಾನಾಗ್ ಸುಮ್ನೆ ಹೋಗ್ತಾ ಇರುತ್ತೆ. ಅದಕ್ ಹೋಗ್ಬಿಟ್ಟು ನಾವ್ ಏನಾದ್ರೂ ತೊಂದರೆ ಮಾಡಿದ್ರೆ ನಮ್ ಜೀವನ ಮಾತ್ರ ಉಳ್ಸಲ್ಲ ಅದು, ಅಂತ ಆನೆ ಅದು. ಅದು ಹೋಗ್ತಾ ಇದ್ರೆ ಅದ್ರ ಪಾಡಿಗೆ ಅದು ನಾಯಿ ಇರ್ಲಿ ಜನ ಇರ್ಲಿ ಯಾರಿಗೂ ಆಚೆ ಈಚೆ ನೋಡಲ್ಲ. ಅದು ಕಾಡಾನೇನೆ. ಅದಕ್ಕೇನಾದ್ರು ತೊಂದರೆ ಮಾಡಿದ್ರೆ ಅದು ಯಾವ್ದೇ ಕಾರಣಕ್ ಬಿಡಲ್ಲ. ಅದ್ರ ಎಕ್ಸಾಂಪಲ್ ಕೂಡ ನಿಮ್ ಮುಂದೆ ಇದಾವೆ. ನೀವು ಹಿಂದೆ ಯೋಚನೆ ಮಾಡೋದಾದ್ರೆ ಅದ್ರ ಮುಂದೆ ಅದಕ್ಕೆ ಗಾಯ ಆಗಿ ಸಂದರ್ಭದಲ್ಲಿ ಅದಕ್ಕೇನೋ ಒಳ್ಳೇದ್ ಮಾಡಕ್ ಹೋಗಿ ಏನೋ ಒಂದ್ ಘಟನೆಗಳು ನಡೀತು. ಹಾಗಾಗಿ ಅದ್ರ ಮುಂದ್ಗಡೆ ಏನು ಮಾಡಕ್ ಹೋಗ್ಬಾರ್ದು. ಅದ್ರ ಪಾಡಿಗೆ ಅದಕ್ಕೆ ಬಿಟ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದ್ರ ದಾರಿ, ಆನೆ ನಡೆದಿದ್ದೇ ದಾರಿ ಅಂತ ಅದು ನಡ್ಕೊ ಹೋಗೋದು, ರಸ್ತೆಲೇ ನಡ್ಕೊ ಹೋಗೋದು. ತೋಟಗಳಲ್ಲಿ ಕಮ್ಮಿ ನಡೆಯೋದು. ಅದು ಶಾರ್ಟ್ ಕಟ್ ಹೋಗಲ್ಲ, ಡೈರೆಕ್ಟ್ ಆಗಿ ರಸ್ತೆಲೇ ಬರುತ್ತೆ, ಆರಾಮಾಗಿ ಬರುತ್ತೆ. ಅದಕ್ಕೆ ಗಿಡ ಪಡ್ಡ, ಯಾಕಂದ್ರೆ ತುಂಬಾ ಎತ್ತರ ಇದೆ, ವೇಟ್ ಜಾಸ್ತಿ ಇದೆ. ಅದು ಗುಂಡಿಗಳು ಇಳಿಯೋದು ಮತ್ತೆ ಅಲ್ಲೆಲ್ಲೋ ಹೋಗೋದು ಅದೇನು ಮಾಡಲ್ಲ, ಸೀದಾ ರಸ್ತೆಲಿ ಬರುತ್ತೆ. ಅದ್ ಎಲ್ಲಿ ಹೋಗ್ಬೇಕಂತ ಇಷ್ಟ ಪಡುತ್ತೋ ಅದೇ ಜಾಗದಲ್ಲಿ ಅದು ಡೈರೆಕ್ಟ್ ತೋಟದ ಗೇಟ್ ಗಳಲ್ಲಿ ಹೋಗುತ್ತೆ. ಗಿಡ ಮುರಿಯಲ್ಲ, ಏನು ಮಾಡಲ್ಲ. ತೋಟಗಳಲ್ಲಿ ಒಂದು ರಸ್ತೆ ಮಾಡಿರ್ತಾರೆ ಜನ ಓಡಾಡ್ಲಿಕ್ಕೆ, ಮತ್ತೆ ಗೊಬ್ಬರ ತಗೊಂಡ್ ಹೋಗಕ್ಕೆ, ಏನೋ ಮಾಡಕ್ಕೆ, ತೋಟದೊಳಗಡೆ ಒಂದ್ ಕಾರ್ ಹೋಗ್ಲಿ ಜೀಪ್ ಹೋಗ್ಲಿ ಅಂತ ರಸ್ತೆಗಳನ್ನ ಮಾಡಿರ್ತಾರೆ. ಅದೇ ರಸ್ತೆಲಿ ನಮ್ ಕಾಡಾನೆ ಭೀಮ ಹೋಗೋದು. ಭೀಮನ್ ಸ್ಟೈಲೇ ಬೇರೆ, ಬೇರೆ ಕಾಡಾನೆಗಳ ಸ್ವಭಾವನೇ ಬೇರೆ, ನಮ್ ಭೀಮನ್ ಸ್ವಭಾವನೇ ಬೇರೆ ರೀತಿ ಇದೆ ಕಿರಣ್. ಸರ್, ಇದು ಇವಾಗ ಚಿಕ್ಕ ಏಜ್ ಆನೆನೆ, ಇದು 25 ವರ್ಷದ ಆನೆನೆ. ಹೌದು. ಈಗ ನೆಕ್ಸ್ಟ್ ನಿಮ್ ಭಾಗದಲ್ಲಿ ಏನಾದ್ರು ಸ್ಟ್ರೈಕ್ ಆಗಿ ಕಾರ್ಯಾಚರಣೆ ಆಗ್ಬೋದಾ? ಈಗ ನೋಡಿ ಕಿರಣ್, ಯಾವಾಗಾದ್ರೂ ನಮ್ ಸೈಡ್ ಅಲ್ಲೆಲ್ಲ ಕಾಡಾನೆ ದಾಳಿ ಮಾಡಿದಾಗ ಒಂದ್ ಸಾವಾಯ್ತೋ ಯಾರ್ದ ಮೇಲೆ ದಾಳಿ ಆಯ್ತೋ ಆವಾಗ ಏನ್ ಮಾಡ್ತೀವಿ, ಸ್ಟ್ರೈಕ್ ಗಳನ್ನ ಮಾಡ್ತೀವಿ. ಒಂದ ಎರಡು ಆನೆನ ಕಾರ್ಯಾಚರಣೆ ಮಾಡ್ತಾರೆ. ಆ ಕಾರ್ಯಾಚರಣೆ ಮಾಡಿ ಚೆನ್ನಾಗಿದ್ರೆ ಆನೆ ಅದನ್ನ ತಗೊಂಡೋಗಿ ಪಳಗಿಸ್ತಾರೆ. ಮತ್ತೆ ಏನಾದ್ರು ಇದ್ದಾದ್ರೆ ಆ ಆನೆನ ಸ್ಥಳಾಂತರ ಮಾಡ್ತಾರೆ. ಮತ್ತೆ 1 ವರ್ಷ 6 ತಿಂಗಳು ಇಲ್ಲಿ ಜನರು ಕೂಡ, ರೈತರು ಕೂಡ ಯಾರು ಕೂಡ ಕೇಳಕ್ ಹೋಗಲ್ಲ. ಬೆಳೆ ನಷ್ಟ ಆಗ್ತಾ ಇರುತ್ತೆ, ಆದ್ರೆ ಕಾರ್ಯಾಚರಣೆ ಬಗ್ಗೆ ಯಾರು ಮಾತಾಡಕ್ಕೂ ಹೋಗಲ್ಲ. ಈಗ ನಮ್ಗೆ ಪ್ರಶ್ನೆ ಇರೋದು, ಈಗ 1 ಆನೆ 2 ಆನೆ ತಗೊಂಡೋಗಿ ಸ್ಥಳಾಂತರ ಮಾಡಿದ್ರೆ ಅದು ಯಾರಿಗೂ ಲಾಭ ತರುವಂತದ್ದಲ್ಲ. ರೈತರಿಗೂ ಲಾಭ ಇಲ್ಲ, ಯಾರಿಗೂ ಲಾಭ ಇಲ್ಲ ಇಲ್ಲಿ.
ಯಾಕಂತ ಹೇಳಿದ್ರೆ 2 ಆನೆ ಕಾರ್ಯಾಚರಣೆ ಮಾಡಿದ್ರೆ 4 ಆನೆ ಬರುತ್ತೆ, 3 ಆನೆ ಮಾಡಿದ್ರೆ 6 ಆನೆ ಬರುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇವತ್ತು ನಮ್ಮ ಕಾಡಾನೆಗಳು ಬೇಲೂರು ತಾಲೂಕಿಂದ ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು ಗೋಣಿಬೀಡು ಈ ಭಾಗಕ್ಕೆ ನಮ್ಮ ಕಾಡಾನೆಗಳು ಹೋಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಆ ಕಡೆ ಚಿಕ್ಕಮಗಳೂರು ಸೈಡ್ ಏನ್ ಅರಣ್ಯ ಇದೆಯೋ ಅಲ್ಲಿರುವಂತ ಒಂಟಿ ಸಲ್ಗಗಳು ಮತ್ತೆ ಅಲ್ಲಿರುವಂತ ಹೆಣ್ಣಾನೆಗಳು ಮತ್ತೆ ಯಾವ್ದೋ ಒಂದು ಒಂಟಿ ಹೊಸದಾಗಿ ಸೇರ್ಪಡೆ ಈ ಗುಂಪಿಗೆ ಆಗಿರುತ್ತೆ. ಅದು ಯಾರಿಗೂ ಕೌಂಟಿಗೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು 10 ಆನೆ ಆ ಕಡೆಗೆ ಹೋದ್ರೆ ಅಲ್ಲಿಂದ ಒಂದು 13 ಆನೆ ಸೇರ್ ಬರುತ್ತೆ. ಹಾಗಾಗಿ ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ ಸಕಲೇಶ್ಪುರ ತಾಲೂಕ್ ಆಗಿರ್ಬೋದು, ಕೊಡಗು ಆಗಿರ್ಬೋದು, ನಮ್ಮ ಚಿಕ್ಕಮಗಳೂರು ಭಾಗ ಆಗಿರ್ಬೋದು, ನಮ್ಮ ಹಾಸನ್ ಭಾಗ ಆಗಿರ್ಬೋದು, ಎಲ್ಲಾ ಕಡೆ ಆನೆಗಳು ಇರೋದೆ. ನೀವು ಹಿಂದೆ ನೋಡಿರ್ಬೋದು, ನಮ್ಮ ಅಭಿಮನ್ಯು ಮೊನ್ನೆ ಒಂದ್ 2 ವರ್ಷದಿಂದ ಕಾರ್ಯಾಚರಣೆಗೆ ಬಳಸಿರ್ಲಿಲ್ಲ ಅದನ್ನ. ಅಲ್ಲಿಯ ಜನರು ಫೋನ್ ಮಾಡಿದ್ರು, ತುಂಬಾ ಖುಷಿಯಿಂದ ಮಾತಾಡಿದ್ರು, ಅಭಿಮನ್ಯು ಬಂದಿದೆ ಕಾರ್ಯಾಚರಣೆಗೆ ಅಂತ ಹೇಳ್ಬಿಟ್ಟು. ಮೊನ್ನೆ ದಿವಸ ವಿರಾಜಪೇಟೆಲ್ ಮಾಡಿದ್ರು, ಒಂದ್ 10-15 ದಿವಸ ಆಯ್ತೇನೋ, ಒಂಟಿ ಸಲ್ಗನ ಒಂದು ಕಾರ್ಯಾಚರಣೆನ ಮಾಡಿದ್ರು. ಅದು ರೈತರ ಮೇಲೆ ದಾಳಿ ಮಾಡ್ತಾ ಇತ್ತು, ಅಲ್ಲಿ ಸ್ವಲ್ಪ ತುಂಬಾ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನ ಕಾರ್ಯಾಚರಣೆ ಮಾಡಿ ಸ್ಥಳಾಂತರ ಮಾಡಿರ್ಬೋದು. ಆದ್ರೆ ಇವತ್ತು ನಮ್ಮ ಅಭಿಮನ್ಯು ಬಂದ್ರೆ ಕಾರ್ಯಾಚರಣೆಗೆ ಅದು ತುಂಬಾ ಖುಷಿ ಪಡ್ತಾರೆ. ಅಭಿಮನ್ಯುನ ಒಂದು ಕಾರ್ಯಾಚರಣೆ ಅಂದ್ರೆ ಅದಕ್ಕೇನು ವಯಸ್ಸಾಗಿಲ್ಲ, ಇನ್ನು ರಿಟೈರ್ಮೆಂಟ್ ಏನು ಆಗಿಲ್ಲ, ಅದನ್ನ ಬಳಸ್ಬೇಕು. ಅದರ ಒಂದು ಏನಿದೆ ಒಂದು ಐಡಿಯಾ, ಆ ಐಡಿಯಾ ವಸಂತರಿಗೆ ಏನಿದೆ ಆ ಐಡಿಯಾಲಜಿಲಿ ನಮ್ಮ ಅಭಿಮನ್ಯು ಇದೇನೆ ಅಂದ್ರೆ ಕಾರ್ಯಾಚರಣೆಗೆ ಅದರ ಒಂದು ಆ ಕಾರ್ಯಾಚರಣೆಯ ಒಂದು ಇದೇ ಲುಕ್ಕೇ ಚೇಂಜ್ ಆಗುತ್ತೆ. ಹಾಗಾಗಿ ನೋಡಿ, ಈ ಕಡೆ ಭಾಗಕ್ಕೆ ಕಾರ್ಯಾಚರಣೆ ಮಾಡೋದಾದ್ರೆ ಇಡೀ ನಮ್ಮ ಕಾಡಾನೆನ ಕಾರ್ಯಾಚರಣೆ ಮಾಡಿ ಸ್ಥಳಾಂತರನ ಮಾಡಬೇಕು. ಅದನ್ನ ತಗೊಂಡೋಗಿ ಪಳಗ್ಸಿ ಇನ್ನೇನೇನ್ ಮಾಡ್ತಾರೆ ಅಲ್ಲಿ. ಈಗ ದುಬಾರಿಲೂ ಅಷ್ಟೇ, ಈಗ ಇರುವಂತ ಕಾಡಾನೆಗಳನ್ನ ಕ್ಲೀನ್ ಆಗಿ ನೋಡ್ಕೊಂಡ್ರೆ, ಅದನ್ನ ಒಂದು ಆರೈಕೆ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಮುಂದಕ್ಕೂ ನಮ್ಮ ಒಂದು ಕಾರ್ಯಾಚರಣೆಗೆ ಬಳಸೋದಾಗಿರ್ಬೋದು, ಏನಕ್ಕ ಆಗಿರ್ಬೋದು, ಅಂಬಾರಿ ಹೊರ್ಸಕ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬಾ ಒಳ್ಳೇದಾಗಿರುತ್ತೆ. ಆದ್ರೆ ಇವತ್ತು ನೋಡಿ, ಇಲ್ಲಿ ಒಂದು ಆಟೋ ರಿಕ್ಷಾದ ಮೇಲೆ ದಾಳಿ ಆಯ್ತು, ಆ ಒಂದು ಟಾರ್ಗೆಟ್ ಇಟ್ಕೊಂಡು ಈಗ ನಾಳೆ ನಾಡ್ದ್ರಲ್ಲಿ ಕಾರ್ಯಾಚರಣೆ ಮಾಡ್ಬೋದು, ಹೇಳಕ್ ಆಗೋದಿಲ್ಲ. ಅದು ಮಾಹಿತಿ ಬಂದಿರೋ ಪ್ರಕಾರ ಈಗ ಒಂದು 3 ಆನೆನ ಏನೋ ಹಿಡಿತಾರ ಅಂತ ಮಾಹಿತಿ ಬಂದಿದೆ. ಆದ್ರೆ ಈಗ ಇವತ್ತು ನಾಳೆಲ್ಲಿ ನಮ್ಮ ಅಭಿಮನ್ಯು ಬರ್ತಾನ, ಇಲ್ಲ ಬೇರೆ ಆನೆಗಳು ಬರುತ್ತೋ, ಒಂದ್ 2-3 ಕಾಡಾನೆನ ಹಿಡ್ಕೊಂಡು ಹೋಗ್ತಾರೆ. ಅದು ಕಾಡಿಗೆ ಬಿಡ್ತಾರೋ ಹೋಗಿ ತಗೊಂಡೋಗಿ ಪಳಗಿಸ್ತಾರೋ ಅದು ಗೊತ್ತಿಲ್ಲ. 3 ಆನೆ ಹಿಡ್ಕೊ ಹೋಗಿ ಯಾರಿಗ್ ಲಾಭ ತರುತ್ತೆ? ಇದು ಒಂದು ಪ್ರಶ್ನೆ ಆಗಿದೆ, ರೈತರ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ 3 ಆನೆ ಹೋದ್ರೆ 6 ಆನೆ ಬರುತ್ತೆ. ಹಾಗಾಗಿ ಇವತ್ತು ನಾವು ಕೇಳೋ ಪ್ರಶ್ನೆ, ಇವತ್ತು ನಮ್ಮ ಈ ಕಡೆ ಇರುವಂತ ಆನೆಗಳಿಗೆ ಅದಕ್ಕೆ ದಟ್ಟವಾದ ಒಂದು ದೊಡ್ಡ ಅರಣ್ಯ ಪ್ರದೇಶ ಯಾವ್ದಿದೆ, ಅದಕ್ಕೆ ಇಲ್ಲಿಯ ಇಡೀ ಆನೆಗಳನ್ನ ಸ್ಥಳಾಂತರ ಮಾಡಿ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆನ ಕಾಡಲ್ಲಿ ಮಾಡಿದ್ರೆ ಅದು ಎಲ್ರಿಗೂ ಒಳ್ಳೇದು, ಇಲ್ಲಿಯ ರೈತರಿಗೂ ಒಳ್ಳೇದು, ಸರ್ಕಾರಕ್ಕೂ ಒಳ್ಳೇದು, ಮತ್ತೆ ಇಲಾಖೆಗೂ ಒಳ್ಳೇದು. ಯಾಕಂತ ಹೇಳಿದ್ರೆ ಇದು 2 ಆನೆ ಹಿಡ್ಕೊ ಹೋಗ್ತಾರೆ, ಮತ್ತೊಂದ್ 2 ಆನೆ ಮತ್ತೆ ಯಾರ್ದಾರ ಮೇಲೆ ದಾಳಿ ಮಾಡುತ್ತೆ, ಮತ್ತೆ 2 ಆನೆ ಹಿಡ್ಕೊ ಹೋಗಕ್ ಬರ್ತಾರೆ. ಅಷ್ಟುವರೆಗೆ ಇಲ್ಲಿ 6 ಆನೆ ಆಗಿರುತ್ತೆ. ಹಿಡ್ಕೊ ಹೋಗೋದು 2, ಔಟ್ ಗೋಯಿಂಗ್ ಆಗೋದು 2, ಇನ್ಕಮಿಂಗ್ ಇಲ್ಲಿ ಡಬಲ್ ಆಗಿರುತ್ತೆ. ಹಾಗಾಗಿ ಇದು ಯಾರಿಗೂ ಲಾಭ ತರಲ್ಲ ಅಂತ ನನ್ನ ಅನಿಸಿಕೆ, ಕಿರಣ್. ಸರ್, ಭೀಮಾ ಒಂದೊಂದ್ ಟೈಮ್ ನೋಡಿದಾಗ ಸಿಂಗಲ್ ಆಗಿ ಹೋಯ್ತಾ ಇರ್ತಾನೆ, ನೆಕ್ಸ್ಟ್ ಟೈಮ್ ನೋಡಿದಾಗ ಫುಲ್ ಒಂದ್ 20-30 ಆನೆಗಳ ಜೊತೆ ಗುಂಪಲ್ಲಿ ಇರ್ತಾನೆ. ಯಾವ ತರ ಸರ್ ಅದು ಪ್ರೆಡಿಕ್ಟೇ ಮಾಡಕ್ ಆಯ್ತಾ ಇಲ್ಲ? ನೋಡಿ, ಒಂದು 10-15 ದಿವಸ ನಮ್ಮ ರಂಜಾನ್ ಹಬ್ಬ, ಯುಗಾದಿ ಹಬ್ಬ ಬಂತು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ರಾತ್ರಿ ಅದು ಸಕಲೇಶ್ಪುರ ಭಾಗಕ್ಕೆ ಹೋಗಿತ್ತು. ಸಕಲೇಶ್ಪುರ ಭಾಗಕ್ಕೆ ಹೋದವನು ಮತ್ತೆ ಏನಾಯ್ತೋ ಏನೋ ಹೈವೇ ದಾಟ್ಲಿಲ್ಲ, ಮತ್ತೆ ವಾಪಸ್ಸು ಮೂಡಿಗೆರೆ ತಾಲೂಕು ಕಾನಹಳ್ಳಿ ಫಾರೆಸ್ಟ್ ದಾಟಿ ಮೂಡಿಗೆರೆ ತಾಲೂಕಿಗೆ ಹೋಯ್ತು. ಅಲ್ಲಿ ಗುಂಪ್ ಜೊತೆಗೆ ಮತ್ತೆ ಒಂದ್ ದಿವಸ ಇದ್ದಿದ್ದು, ಮತ್ತೆ ಮಾರನೇ ದಿವಸ ಸಂಜೆಗೆನೆ ವಾಪಸ್ ಮತ್ತೆ ಸಕಲೇಶ್ಪುರ ಭಾಗಕ್ಕೆ ಹೋಗಿ ವಡೂರು ಅಲೆಬೇಲೂರು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಮತ್ತೆ ಏನಾಯ್ತೋ ಗೊತ್ತಿಲ್ಲ, ವಡೂರು ಹೋಗಾಯ್ತಿದು ಮದ ಇಳಿತೋ ಏನೋ ಅಂತ ನಾವು ಅನ್ಕೊಂಡ್ರೆ ಮತ್ತೆ ಮಾರನೇ ದಿವಸ ಮತ್ತೆ ಇಲ್ಲಿ ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಇತ್ತು. ನಮ್ ಭೀಮಾ ಯಾವಾಗ ಹೋಗ್ತಾನೆ, ಯಾವಾಗ ಬರ್ತಾರೆ, ರಾತ್ರಿ ಎಷ್ಟೊತ್ತಿಗೆ ಅದು ಸಂಚಾರ ಮಾಡುತ್ತೆ ಯಾರಿಗೂ ಗೊತ್ತಾಗಲ್ಲ. ಅದು ಒಂದೇ ಈಗ ಗುಂಪಲ್ಲಿ ಇರ್ತಾನೆ, ಇದ್ದಕ್ಕಿದ್ದಂಗೆ ಅದು ಎಕಡೆಯಿಂದ ಹೋಗುತ್ತೆ, ಹೆಂಗ್ ಹೋಗುತ್ತೆ, ಅದು ರಸ್ತೆಯಲ್ಲೇ ಹೆಚ್ಚಿನ ಅಂಶ ಹೋಗೋದು. ರಾತ್ರಿ ಹೊತ್ತು ರಸ್ತೆಯಲ್ಲಿ ಹೋದ್ರು ಯಾರ ಕಣ್ಣಿಗೂ ಬಿಡಲ್ಲ, ವೆಹಿಕಲ್ಗಳು ಕಮ್ಮಿ ಓಡಾಡುತ್ತೆ. ರಾತ್ರಿ ಹೊತ್ತು ಯಾವ್ದು ವೆಹಿಕಲ್ಗಳು ಓಡಾಡೋದಿಲ್ಲ ನಮ್ ಸೈಡ್ ಎಲ್ಲ. ಹಾಗಾಗಿ ಯಾರ್ದಾದ್ರು ಕಣ್ಣಿಗೆ ಬಿದ್ರು ಕೂಡ ಅವರು ಯಾರು ಹೇಳಲ್ಲ ಆನೆ ಹೋಗ್ತಾ ಇದೆ ಅಂತ, ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನೋಡಿ, ನಮ್ ಭೀಮನ್ ಸ್ಟೈಲೇ ಬೇರೆ. ನೋಡಿ, ಇವತ್ತು ನಮ್ ಭೀಮ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಯಾವ ನಾಯಿ ಬರ್ಲಿ, ಯಾವ ಜನ ಸಿಕ್ಲಿ, ಯಾವ ವೆಹಿಕಲ್ ಸಿಕ್ಲಿ, ಯಾರ ಮೇಲೂ ದಾಳಿ ಮಾಡಲ್ಲ, ಅದ್ರ ಪಾಡಿಗೆ ಅದು ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ. ಅದೇ ಈಗ ಬೇರೆ ಕಾಡಾನೆಗಳು ಲೆಕ್ಕ ನೋಡಿದ್ರೆ ನಾಯಿಗ್ ನೋಡಿದ್ರಂತೂ ಬಿಡಲ್ಲ, ವೆಹಿಕಲ್ಗಳಿಗೂ ಹೆಚ್ಚಿನ ಅಂಶ ಒಂದ್ ಸ್ವಲ್ಪ ಪಾಸಿಂಗ್ ಆಗ್ಬಿಡುತ್ತೆ. ನಾಯಿಗೆ ಇಲ್ಲ ಅಂದ್ರೆ ಏನು ಅದಕ್ಕೆ ನಾ ತೊಂದರೆ ಮಾಡಿಲ್ಲ, ಹಾರಾನ್ ಮಾಡಿಲ್ಲ, ಏನು ಮಾಡಿಲ್ಲ ಅಂದ್ರೆ ಹೆಚ್ಚಿನ ಅಂಶ ಪಾಸ್ ಆಗುತ್ತೆ ಕಾಡಾನೆಗಳು. ಆದ್ರೆ ನಾಯಿನ ನೋಡಿದ್ರೆ ಮಾತ್ರ, ಬೊಗಳಿದ್ರೆ ಮಾತ್ರ ನಾಯಿನ ಹಿಂಬಾಲಿಸ್ಕೊಂಡ್ ಬರದೆ ಕಾಡಾನೆ ಬಿಡಲ್ಲ.
ಆದ್ರೆ ನಮ್ ಭೀಮ ಆ ರೀತಿ ಮಾಡಲ್ಲ. ಅದೊಂದು ಖುಷಿ. ನಮ್ಮ ಭೀಮನ್ ಸ್ವಭಾವನೆ ಬೇರೆ, ಬೇರೆ ಕಾಡಾನೆಗಳ ಸ್ವಭಾವನೆ ಬೇರೆ. ಇದು ಕಾಡಾನೆ ಇದೆ, ಅದು ಕಾಡಾನೆ ಇದೆ. ಆದ್ರೆ ಭೀಮ ಇಲ್ಲಿಯ ಒಂದು ಜನಗಳೊಟ್ಟಿಗೆ ಮತ್ತೆ ಅದಕ್ಕೊಂದು ಬುದ್ಧಿಶಕ್ತಿ ಇನ್ನೂ ಹೆಚ್ಚಿಗೆ ಅಂತ ಹೇಳ್ಬೋದು. ಇರುವಂತ ಕಾಡಾನೆಗಳ ಬುದ್ಧಿಶಕ್ತಿಗಿಂತ ಇನ್ನು ನಮ್ ಭೀಮನ್ಗೆ ಸ್ವಲ್ಪ ಬುದ್ಧಿಶಕ್ತಿ ಹೆಚ್ಚಿದೆ. ಅದರ ಒಂದು ಏನು ರೈತರ ಮತ್ತೆ ನಮ್ಮ ಇಲ್ಲಿಯ ಒಂದು ಸಾರ್ವಜನಿಕರ ಅದರ ಅಭಿಮಾನಿಗಳ ಒಂದು ಅಟ್ಯಾಚ್ಮೆಂಟ್ ತುಂಬಾ ಇದೆ. ಯಾಕಂದ್ರೆ ಅದು ಜನ ಏನು ಮಾಡಲ್ಲ ನನ್ಗೆ, ಇನ್ ವೆಹಿಕಲ್ಗಳು ನನಗೇನು ಮಾಡಲ್ಲ, ನನ್ ಪಾಡಿಗೆ ನಾನು ಹೋಗ್ಬೇಕನ್ನೋ ಅದರ ಒಂದು ಸ್ವಭಾವ ಇದೆಯಲ್ಲ, ಅದು ಎಲ್ರಿಗೂ ಖುಷಿ. ಅದರ ಅಭಿಮಾನಿಗಳು ಕೂಡ ಅದನ್ನ ನೋಡಕ್ ತುಂಬಾ ಖುಷಿ ಪಡೋದು. ಹಾಗಾಗಿ ಈಗ ಇರುವಂತ ಆನೆಗಳನ್ನ ಇವತ್ತು ಕಾರ್ಯಾಚರಣೆ ಮಾಡ್ತೀವಿ ಅಂತಿದ್ದಾರೆ. ನೋಡ್ಬೇಕು, ಕಾದ್ ನೋಡ್ಬೇಕು. ಈಗ 2-3 ದಿವಸದಲ್ಲಿ ಬರ್ಬೋದು ಹೆಚ್ಚಿನ ಅಂಶ. 2-3 ಕಾಡಾನೆಗಳನ್ನ ಹಿಡ್ಕೊ ಹೋಗ್ಬೋದು. ಆದ್ರೆ ಇದು ಯಾರಿಗೂ ಸುಖ ತರಲ್ಲ, ಲಾಭನೂ ತರಲ್ಲ, ರೈತರಿಗೆ ಯಾರಿಗೂ ಒಳ್ಳೇದೂ ಆಗಲ್ಲ. 3 ಹೋದ್ರೆ 6 ಕಾಡಾನೆಗಳು ಮತ್ತೆ ಸೇರ್ ಬರುತ್ತೆ. ಹಾಗಾಗಿ ಎಲ್ಲಾ ಕಾಡಾನೆನ ಸ್ಥಳಾಂತರ ಮಾಡೋದು ಉತ್ತಮ ಅಂತ ಹೇಳಿ ನಾನು ಹೇಳ್ತೀನಿ ಕಿರಣ್.